20 ವರ್ಷದಿಂದ ಒಳ ಮೀಸಲಾತಿ ಹೋರಾಟಕ್ಕೆ ನಾಗಮೋಹನ್ ದಾಸ್ ಅವರು ಏನು ಈ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನ ತನಕನೂ ಕೂಡ ನಮ್ಮ ದಲಿತ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಆದರೂ ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. ದಯಮಾಡಿ ಇವತ್ತು ಯಾವುದೇ ಒಂದು ಭಾಷಣದಾಗ ಹೇಳ್ತೀರಿ ಜೈ ಭೀಮ್ ಜೈ ಅಂಬೇಡ್ಕರ್ ಅಂತಂದು ಹೇಳ್ತೀರಿ, ಆ ವಂಶಸ್ಥರಿಗೆ ಅನ್ಯಾಯ ಮಾಡ್ತಾಯಿದ್ದೀರಿ ನೀವು ಸರ್ಕಾರದವರು. ಪ್ರತಿಯೊಬ್ಬ ರಾಜಕಾರಣಿಗಳೂ ಈ ಸಂದರ್ಭ ಅವಕಾಶ ಬಂದಾಗ ಐತಲ್ಲ, ನಾವು ದಲಿತರ ಪರವಾಗಿ ಅದಾವಿ, ದಲಿತರ ಜೊತೆಗೆ ಅದಾವಿ ಅಂತಂದೇಳಿ ಪ್ರತಿಯೊಂದಕ್ಕೂ ನೀವು ಭಾಷಣದೊಳಗೆ ಮಾತಾಡ್ತೀರಿ. ಇಲ್ಲಿ ಆಗ್ತಕ್ಕಂಥ ಅನ್ಯಾಯದ ಪರವಾಗಿ ನೀವು ನಿಂತ್ಕೊಂಡಿಲ್ಲ ಅಂದ್ರಪ್ಪ ಅಂದ್ರೆ ನಿಜವಾಗ್ಲೂ ಇದು ನಾಚಿಕೆಗೇಡಿನ ಸಂಗತಿ. ದಯಮಾಡಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳೋದು ಏನಂದ್ರಪ್ಪ ಅಂದರೆ, ನೀವು ಇವತ್ತಿನ ದಿವಸ ನಮಗೆ ನೋವು ಕೊಡ್ತಾ ಇರ್ಬೋದು. ನಾಳೆ 2028ಕ್ಕೆ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು, ದಲಿತ ಸಮಾಜಿಗಳು ಪ್ರತಿಯೊಬ್ಬರು ಹೋರಾಟಕ್ಕೆ ನಿಲ್ಲ ಅಂತ ಪರಿಸ್ಥಿತಿ ಬರ್ತೈತಿ. ಇನ್ನಾದರೂ ಎಚ್ಚೆತ್ತಿಗೆ ಇಟ್ಕೊಂಡು ನೀವು ನಾಳೆ 27ನೇ ತಾರೀಕಿಗೆ ಏನಾರೇ ನೀವು ಜಾರಿಗೊಳಿಸ್ಲಿಲ್ಲಪ್ಪ ಅಂದರೆ ಇವತ್ತು ಲಕ್ಷಾಂತರ ಜನ ಸರ್ಕಾರಕ್ಕೆ ಬೆಂಬಲ ಸೂಚಿಸ್ಯಾರ ನಮ್ಮ ದಲಿತರ ಸಮಾಜದವರು. ಇವತ್ತು ನೀವು ಏನು ನ್ಯಾಯ ಕೊಡ್ತಾಯಿದ್ದೀರಿ, ಏನು ದನಿ ಹತ್ತಿತಾ ಇದ್ದೀರಿ? ಬರೀ ಆ ಕಡೆಗೆ ಈ ಕಡೆಗೆ ಬರೀ ಅದು ಇದು ಅಧಿಕಾರ ಅವು ನೀವು ಚರ್ಚೆ ಮಾಡ್ತಾಯಿದ್ದೀರಿ. ಇವು ದಲಿತರ ನೋವುಗಳನ್ನ ಚರ್ಚೆ ಮಾಡ್ತಾ ಇಲ್ಲ ನೀವು. ದಲಿತರ ಮಕ್ಕಳುಗಳು ಇವತ್ತು ಚರಂಡಿ ಬಾಚ ಅಂತದು ಕೆರವಲಿ ಅಂತ ಪರಿಸ್ಥಿತಿಗೆ ಇವತ್ತು ಎಂತಿಂತ ಎಜುಕೇಟೆಡ್ ಇರ್ತಕ್ಕಂಥ ಹುಡುಗರುಗಳು ಇವತ್ತು ಬೀದಿ ಬಂದು ನಿಂತ್ಕೊಂಡಾರ. ಅವ್ರ ನೋವು ನಿಮಗೆ ಗೊತ್ತಾಗ್ತಾ ಇಲ್ಲ. ಬರ್ರಿ ದಲಿತರ ಓಣಿಗಳಿಗೆ ಬಂದು ನೀವು ಅವ್ರ ಕಷ್ಟಗಳು ಕೇಳಿದಾಗ ಗೊತ್ತಾಗೈತಿ. ನಮ್ಮ ಹಕ್ಕನ್ನು ನಾವು ಕೇಳೋಕೆ ಇಷ್ಟೊಂದು ಹೋರಾಟಗಳು ಮಾಡ್ಬೇಕೇನ್ರಿ? ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತ ಇದ್ದೀವಿ. ಮುಂದೆ ಏನಾರ ನೀವು ನಾಳೆ 27ನೇ ತಾರೀಕಿಗೆ ಏನಾರ ಇದನ್ನು ಜಾರಿಗೊಳಿಸ್ಲಿಲ್ಲಪ್ಪ ಅಂದರೆ ಪ್ರತಿ ತಾಲೂಕು ಲೆವೆಲ್ನೊಳಗೂ ನಾವು ಬಂದ್ ಮಾಡೋ ಅಂತ ಕರೆ ಕೊಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಜೀವ ಹೋದರೂ ಕೂಡ ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರಕ್ಕಾಗಿ ನಮ್ಮ ಜೀವನೂ ನಾವು ತ್ಯಾಗ ಮಾಡೋಕ್ಕೆ ರೆಡಿ ಅದಾವಂತಂದೇಳಿ ಈ ಮುಖಾಂತರ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಧ್ಯಮದವ್ರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರ.